ಯಾರು ಜೀವಂತವಾದ ಗುರು ಅವನ ಎದುರಿಗೆ ಮಾತಾಡೋಕ್ಕೆ ಕಮಿಟ್ ಮಾಡೋಕ್ಕೆ ಹೆದರ್ತೀರ. ಯಾಕೆ ಅಂದರೆ ವಾಪಸ್ ಕೇಳ್ತಾರೆ, ಹೇಳ್ದೆಲ್ಲ ಎಲ್ಲಿ ಮಾಡಿದೆ ಅಂತ. ಅದಕ್ಕೆ ಹೇಳೋದೇ ಇಲ್ಲ ಗುರುಗೆ, ಏನೂ ಕಮಿಟ್ಮೆಂಟ್ ತಗೊಳ್ಳಲ್ಲ, ಅವ್ರು ಹೇಳಿದ್ರೆ ಬಿಡಲ್ಲ ಅಂತ. ಇಲ್ಲೇ ನಿಮ್ಮ ಪರೀಕ್ಷೆ. ಹೇಳಬೇಕು, ಮಾಡಬೇಕು, ಹೇಳಬೇಕು, ಹೇಳ್ದಂಗೆ ಇರಬೇಕು. ಇರೋಕ್ಕಾಗಲ್ಲ, ಒಪ್ಕೋಬೇಕು, ಚಾಲೆಂಜ್ ಮತ್ತೆ ಮಾಡಬೇಕು. ಈ ಥರ ಪರೀಕ್ಷೆಗೆ ಒಡ್ಕೊಳ್ಬೇಕಾದ್ರೆ ಜೀವಂತ ಗುರು ಹತ್ರ ಆಶ್ರಮಕ್ಕೆ ಹೋಗಿ ಕಲ್ತ್ರೇ ಸಿಗೋದು. ಆದರೂ ಈ ಗುರು ಶಿಷ್ಯ ಇಬ್ಬರೂ ಜೆನ್ಯನ್ ಆಗಿರೋದು, ಆ ಥರ ಯೋಗಗಳು ಸಿಗೋದು ಪುನಃ ಕಷ್ಟ. ನಾನು ಎಷ್ಟು ಸತಿ ಹೇಳಿದ್ದೀನಿ, ಗುರು ಜೆನ್ಯನ್ ಆಗಿದ್ದರೆ ಶಿಷ್ಯರು ಸಿಗಲ್ಲ ಜೆನ್ಯನ್ ಆಗಿ. ಶಿಷ್ಯರು ಹಾಹಾಕಾರ ಪಟ್ಕೊಂಡು ಕೇಳಕ್ಕೆ ಹೋದಾಗ ಗುರುಗೆ ಪಾಪ ಕೆಲವು ಕಡೆ ಗೊತ್ತಿರಲ್ಲ. ಈ ಥರ ಆಗೋದೇ ಜಾಸ್ತಿ. ಎರಡೂ ಸೈ ಅನ್ನೋ ಟೈಮ್ ಏನಾದರೂ ಬಂದಿದ್ದರೆ, ಅದರಲ್ಲಿ ನಿಮಗೆ ಸಿಕ್ಕಿದರೆ ನಿಮ್ಮ ಅದೃಷ್ಟಕ್ಕೆ ಕೊನೆಯೇ ಇಲ್ಲ.